ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 6 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಮಣ್ಣು ತುಂಬ ಅದ್ಭುತವಾಗಿದೆ, ಸಾಲಿಡ್ ಆಗಿದೆ. ಸಿಂಪಲ್ ಆಗಿರೋಕ್ಕೆ ಒಂದು ಮನೆ ಕೂಡ ಕಟ್ಕೊಂಡಿದ್ದಾರೆ ಸ್ನೇಹಿತರೆ. ಲ್ಯಾಂಡ್ ತುಂಬ ಚೆನ್ನಾಗಿದೆ. ತಾರ್ ರೋಡಿಂದ ನಿಮಗೆ ಇದು ಮೈನ್ ತಾರ್ ರೋಡಿಂದ ನಿಮಗೆ ಇದು 2 ಕಿಲೋಮೀಟ್ರ್ ಒಳಗಡೆಗಿದೆ. ಗೌರ್ಮೆಂಟ್ ರಸ್ತೆ. ಯಾವುದೇ ಜಮೀನುಗಳ ಮೇಲೆ ನಾವು ಬರುವ ಹಾಗಿಲ್ಲ. ಸುತ್ತಮುತ್ತ ಎಲ್ಲ ಇಲ್ಲಿ ನಿಮಗೆ ರನ್ನಿಂಗ್ ಕಲ್ಟಿವೇಷನ್ ಸ್ನೇಹಿತರೆ. ಇದು ಬಂದು ನಿಮಗೆ ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಪ್ರಕೃತಿ ಲೆವೆಲ್ನ ಯಾರು ಎಷ್ಟು ಇಷ್ಟಪಡ್ತಾರೋ ಅಂಥವ್ರು ಮಾತ್ರ ಜಾಗ ಹೇಳಿ ಮಾಡಿಸ್ತಂಥ ಜಾಗ. ನಿಜವಲ್ವೇ ನಮಗೆ ಯಾರದೇ ಆದ ತಂಟೆ ತಗರಿಲ್ಲ, ಏನಿಲ್ಲ. ಒಳ್ಳೆ ಜಾಗ, ತೋಟ ಮಾಡಲಿಕ್ಕಂತೂ ಅದ್ಭುತವಾದ ಜಾಗ. ನಿಜವಲ್ವೇ ಸೂಪರಾಗಿದೆ. ನಿಜವಲ್ವೇ ಎಲ್ಲ ರೀತಿಯ ಅನುಕೂಲವಾಗಿದೆ. ಇದು 6 ಎಕರೆ ಜಮೀನು ಸ್ನೇಹಿತರೆ. 2 ಎಕರೆ ಎಕ್ಸ್ಟ್ರಾ ಭೂಮಿ ಇದೆ, ಅದು ಖರಾಬ್ ಲ್ಯಾಂಡ್ ಇದೆ. 2 ಎಕರೆ ಇವೆಲ್ಲ ಮನೆಗಳು ಕಟ್ಕೊಂಡು, ಒಳ್ಳೊಳ್ಳೆ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ ಇದರ ಅಕ್ಕಪಕ್ಕ ಎಲ್ಲನೂ. ನಾವು ಕೂಡ ಇಲ್ಲಿ ಒಳ್ಳೆ ಮನೆ ಕಟ್ಕೊಂಡು ಆರಾಮಾಗಿ ಒಳ್ಳೆ ಇಂಪ್ರೂವ್ಮೆಂಟು ಅಂದರೆ ನಾವು ತೋಟ ಅಂತಲ್ಲ, ನಮಗೆ ಏನು ಬೇಕು ಅದನ್ನು. ಇದರಲ್ಲಿ ನಿಮಗೆ 3 ಬೋರ್ ಇದೆ ಸ್ನೇಹಿತರೆ. ಜನರಲ್ ಪ್ರಾಪರ್ಟಿ 3 ಬೋರ್ ಇದೆ ನಮಗೆ ಇದರಲ್ಲಿ. 3 ರನ್ನಿಂಗೆ ಆಯಿತಾ. ಮೊದಲು ಹೆಚ್ಚು ಭೂಮಿಗಳಿಗೆ ಇವರು ನೀರಾವರಿ ಕೊಡೋಕ್ಕೆ ಅಂತ ಹಾಕ್ಸಿರೋದು. ಎಲ್ಲರಿಗೂ ಇದರಲ್ಲಿ ವ್ಯವಸಾಯ ಮಾಡ್ತಾರೆ. ಅಲ್ಲ ಹತ್ರ ಎಲ್ಲರಿಗೂ ಡಿವೈಡ್ ಆಗಿ ಇವರೀಗ ಇದಕ್ಕೆ ಬಂದಿದೆ 3 ಬೋರುವೆ. ಎಲ್ಲ ಕ್ಲಿಯರಾಗಿದೆ, ತೊಂದರೆ ಇಲ್ಲ. ನೀವು ಏನೇ ಮಾಡ್ತೀರಿ ಮೊದಲಿದೆ ಈ ಜಾಗದಲ್ಲಿ ಮೊದಲು ಅರಿಶಿನ, ತರಕಾರಿ, ಅವ್ರಿಗೆ ಬೇಕಾಗಿರೋ ಬೆಳೆಗಳನ್ನ ಬೆಳಿತಿದ್ರು ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಒಳ್ಳೆ ವಾತಾವರಣ ಇರೋದ್ರಿಂದ ಲೇಬರ್ನೂ ಅಷ್ಟೇ. ವಿಲೇಜಿಂದ ಇಲ್ಲಿಗೆ ಲೇಬರ್ನ ಕರ್ಕೊಂಡು ಬಂದು ಕೆಲಸ ಮಾಡಿಸ್ತಾರೆ ಸ್ನೇಹಿತರೆ. ಆಟೋದಲ್ಲಿ ಕರ್ಕೊಂಡು ಕೆಲಸ ಮಾಡಿಸ್ತಾರೆ. ಏಕೆಂದರೆ ಹಿಂದೆ ಒಂದು ಮುಂದೆ ಒಂದು ಮಾತು ಯಾವತ್ತೂ ಇರಬಾರ್ದು. ಅದರಿಂದ ನೋಡಿ ಇಲ್ಲಿ ಯಾರು ಕೂಡ ಭೂಮಿಗಳನ್ನ ಖಾಲಿ ಬಿಟ್ಟಿಲ್ಲ. ಪ್ರತಿಯೊಬ್ಬರು ಕೂಡ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಇವರು ಒಂದು ಕಡೆ ಜೋಳ ತೆಗೆದಿದ್ದಾರೆ, ಇನ್ನೊಂದು ಕಡೆ ಜೋಳ ಇದ್ದಾವೆ. ಒಳ್ಳೆ ಜಾಗ ಮಾತ್ರ ಹೇಳಿದ್ನಲ್ಲ, ಸೂಪರಾಗಿದೆ. ನಾವು ಇಲ್ಲಿ ಮಾಡ್ತೀವಿ ಅಂತಂದರೆ ನೀವು ವೆರಿ ನಿಮಗೆ ಬೇಕಾಗಿರುವ ಥರದ ಬೆಳೆಗಳನ್ನೂ ಹಾಕ್ಬೋದು. ಇನ್ನು ನಮಗೆ ಬೇಕಾಗಿರುವ ಹಾಗೆ ದಾಳಿಂಬೆನಂತೆ, ಸೀಬೆನಂತೆ, ನೇರಳೆ, ಚಕ್ಕೋತ ಈ ಥರ ಒಳ್ಳೊಳ್ಳೆ ಫ್ರೂಟ್ಸ್ ಗಿಡಗಳನ್ನ ಹಾಕಿ ಸಾಲಿಡಾಗಿ ತೋಟನ ಅದ್ಭುತವಾಗಿ ಮಾಡ್ಬೋದು. ಅಡಿಕೆ, ತೆಂಗು, ಮಾವು ಪ್ರತಿಯೊಂದು ಕೂಡ. ಯಾಕೆಂದರೆ ಮನುಷ್ಯನಿಗೆ ಇಷ್ಟ ಸ್ನೇಹಿತರೆ, ಒಳ್ಳೆ ಜಾಗ, ಒಳ್ಳೆ ವಾತಾವರಣ ತುಂಬ ಇಂಪಾರ್ಟೆಂಟ್. ಯಾವಾಗಲೂ ಅಷ್ಟೇ ಒಳ್ಳೆ ಜಾಗ, ಒಳ್ಳೆ ವಾತಾವರಣ ಸಿಕ್ಕಿದಾಗ ನಮಗೆ ಪ್ರತಿಯೊಂದು ರೀತಿಯಲ್ಲೂ ತುಂಬ ಅನುಕೂಲವಾಗಿರುತ್ತೆ. ಮನುಷ್ಯನ ಆರೋಗ್ಯ ಕೂಡ ಸದೃಢವಾಗಿರುತ್ತೆ. ನಾವು ಎಲ್ಲ ಕಡೆ ಕೆಮಿಕಲ್ಸ್ ಯೂಸ್ ಮಾಡಿ ಜನ ತಿಂದು ಅನಾರೋಗ್ಯದಿಂದ ನರಳಮಟ್ಟಕ್ಕೆ ಹೋಗಿದೆ ಸ್ನೇಹಿತರೆ. ನಾವು ತಗೊಳ್ಳೋ ಫುಡ್ಡು ಪ್ರೆಸೆಂಟ್ ನಿಜವಲ್ಲೂ ಹಣ್ಣುಗಳಾಗಲಿ, ನಾವು ಉಪಯೋಗಿಸೋ ಆಹಾರ ಪದಾರ್ಥಗಳಾಗಲಿ ಯಾವುದು ಕೂಡ ಅಷ್ಟು ಕ್ಲೀನೆಸ್ ಇಲ್ಲ ಅನ್ನೋದಕ್ಕಿಂತ ಕೆಮಿಕಲ್ಸ್ ಜಾಸ್ತಿ ಇದೆ. ನಾವು ಒಂದು ಜಾಗವನ್ನು ತಗೊಂಡು ನಾವು ಅದು ನಮಗೆ ಬೇಕಾಗಿರುವ ಹಾಗೆ ಹಣ್ಣಿನ ಗಿಡಗಳು ಪ್ರತಿಯೊಂದು ಕೂಡ ಅಷ್ಟೇ ದಿನನಿತ್ಯ ನಾವು ಉಪಯೋಗಿಸುವಂಥ ಬಾಳೆಹಣ್ಣೆ ನೋಡಿಬೇಕಾದ್ರೆ ನೀವು ಹಳೆ ಕಾಲದಲ್ಲೆಲ್ಲ ನಮಗೆ ಏನು ಮಾಡ್ತಿರೋ, ಬಾಳೆಹಣ್ಣ ಕಾಯಿ ಒಂದು ಲೆವೆಲ್ಗೆ ಹಣ್ಣು ಬಂದಿದೆಯಾ ಅಂತ ನೋಡಿ ಕಿತ್ತು ಅದಕ್ಕೆ ಹೊಗೆ ಕೊಟ್ಟು ಹಣ್ಣು ಮಾಡ್ತಿದ್ರು. ಇವತ್ತು ಅದು ಹಣ್ಣಿಗೆ ಬಂದಿದ್ದೆ ಇಲ್ವೋ ಗೊತ್ತಿಲ್ಲ, ಕೀಳ್ತಾರೆ, ಕೆಮಿಕಲ್ಸ್ ನೀರಿಗೆ ಹಚ್ತಾರೆ, ಮಡಗ್ತಾರೆ, ಬೆಳಗ್ಗೆಲ್ಲ ಹಣ್ಣು. ಮಾವಿನ ಹಣ್ಣಾಗಲಿ ಇವೆಲ್ಲ ಇದೇ ಥರ ಮಾಡಿ ಮನುಷ್ಯನ ನರ ದೌರ್ಬಲ್ಯ ತುಂಬ ಜಾಸ್ತಿ ಆಯ್ತಾಯಿದ್ದಾವೆ. ನಾವು ಅವುಗಳಿಂದ ತಪ್ಪಿಸ್ಕೊಂಡು ಇರಬೇಕು ಅಂತಂದರೆ ನಮ್ಮ ಪೀಳಿಗೆ, ಮುಂದಿನ ಪೀಳಿಗೆ ಆಗಬಹುದು, ಇಲ್ಲ ನಮ್ಮ ಫ್ಯಾಮಿಲಿನೇ ಆಗಲಿ, ನಾವು ಒಂದು ಫ್ಯಾಮಿಲಿನೋ ಒಂದು ಮನೆಯವರು ರಕ್ಷಣೆ ಮಾಡಿಕೊಂಡ್ರೆ
ಪ್ರತಿಯೊಬ್ಬರು ಕೂಡ ಅದೇ ಥರ ಮನೆಗಳನ್ನ ರಕ್ಷಣೆ ಮಾಡ್ಕೊಂಡಾಗ ಪ್ರತಿಯೊಬ್ಬರು ಆದಷ್ಟು ಜನಗಳು ಇನ್ನೂ ಸದೃಢರಾಗಿರ್ಬೋದು. ಮೊದಲು ಜನ ಹೆಚ್ಚು ವರ್ಷ ಆರಾಮವಾಗಿ ಚೆನ್ನಾಗಿರ್ತಿದ್ರು, ಅನಾರೋಗ್ಯ ಅನ್ನೋದು ಕಡಿಮೆ ಇತ್ತು, ಎಲ್ಲೋ ಒಂದೊಂದು ಕಡೆ ಕೇಳ್ತೀವಿ. ಇವತ್ತು ಹಂಗಲ್ಲ, ಪ್ರತಿ ಕಡೆನೂ ಕೂಡ ನಿಮಗೆ ಶುಗರ್ ಬಿ ಪಿ ಅನ್ನೋದು ಕಾಮನ್ ಆಗೋಯ್ತು ಈಗ. ಪ್ರತಿಯೊಂದು ಅಷ್ಟೇ, ಕ್ಯಾನ್ಸರ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಇವೆಲ್ಲ ಕಾಮನ್ ಪದಗಳಾಗೋಗ್ತೀವಿ. ಬರ್ತಾ ಬರ್ತಾ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ನಾವು ಅವುಗಳಿಂದ ತಪ್ಪಿಸ್ಕೋಬೇಕು ಅಂತಂದರೆ ನಾವು ಆದಷ್ಟು ಜಮೀನುಗಳನ್ನ ತಗೊಂಡು ಒಳ್ಳೆ ವರ್ಕ್ ಮಾಡಿ, ನಾವಿಲ್ಲಿ ನಮಗೆ ಬೇಕಾಗಿರುವ ಒಳ್ಳೊಳ್ಳೆ ಹಣ್ಣಿನ ಗಿಡಗಳಿಂದ ಹಿಡಿದು ಪ್ರತಿಯೊಂದು ಪದಾರ್ಥನ ಆದಷ್ಟು ನಾವು ನಮ್ಮ ಜಾಗದಲ್ಲಿ ಬೆಳಿಬೋದು. ಅದಕ್ಕೆಲ್ಲ ಏನು ಬೇಕು ಇಂಪಾರ್ಟೆಂಟಾಗಿ ನಿಜವಲ್ವೇ? ಒಳ್ಳೆ ನೀರಿನ ವಾತಾವರಣ ಬೇಕು. ನೀರು ಚೆನ್ನಾಗಿರಬೇಕು. ಲ್ಯಾಂಡ್ ಎಲ್ಲೇ ಇರಲಿ ಆರಾಮ ಮಾಡ್ಬೋದು. ನೋಡಿ, ಇಲ್ಲೆಲ್ಲ ಮನೆಗಳು ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ ಸ್ನೇಹಿತರೆ. ಮನುಷ್ಯನಿಗೆ ಜಾಗ ಎಲ್ಲಿದೆ ಅನ್ನೋದು ಮುಖ್ಯ ಅಲ್ಲ, ಹೇಗಿದೆ, ನೀರು ಚೆನ್ನಾಗಿದೆಯಾ, ವಾತಾವರಣ ಚೆನ್ನಾಗಿದೆಯಾ, ನಾವಿಲ್ಲಿ ಏನು ಮಾಡ್ಬೋದು ಅನ್ನೋದು ಮುಖ್ಯ. ಪ್ರತಿಯೊಂದನ್ನು ಮಾಡಿ ಆ ಥರ ಬೆಳೆದಾಗ ತುಂಬ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನಗಳು ಒಳ್ಳೊಳ್ಳೆ ಲ್ಯಾಂಡ್ಗಳು ಹುಡುಕ್ತಾ ಇದ್ದಾರೆ, ಇದಾಗಲ್ಲ. ಇವ್ರು ಬಂದು 26 ಲಕ್ಷ ಹೇಳ್ತಾರೆ ಸ್ನೇಹಿತರೆ ಒಂದು ಎಕರೆ. ನೆಗೋಷಿಯಬಲ್ ಆಗುತ್ತೆ. ಇದರಲ್ಲೂ ಕೂಡ ನೇರ ಓನರ್ ಜೊತೆ ಮಾತಾಡೋಣ. ನಿಮ್ಮಿಂದ ಎಷ್ಟೋ ಜನಗಳು ಹುಡುಕೋರಿಗೆ ಅನುಕೂಲ ಆಗುತ್ತೆ, ನಿಮ್ಮಿಂದಲೂ ನಮಗೂ ನಿಮ್ಮಿಂದ ಒಳ್ಳೆ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ ನಿಮಗೆ.